ಇನ್ಸ್ಟಾಗ್ರಾಮಲ್ಲಿ ಓಟ್ ಮೀಲ್ ಫೋಟೋ ಹಾಕಿದ್ರೆ ಸಾಕು ರೆಸಿಪಿ ಶೇರ್ ಮಾಡಿ ಅಂತ ಕೇಳ್ತೀರಾ. ಸೊ ದಿಸ್ ವಿಡಿಯೋ ಇಸ್ ಫಾರ್ ಯು. ಇವತ್ತು ನನಗೆ ಮಾತ್ರ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ 1 ಗ್ಲಾಸ್ ಆಫ್ ಹಾಲಿಗೆ 2 ಸ್ಕೂಪ್ ಅಷ್ಟು ಕ್ವೇಕರ್ ರೋಲ್ಡ್ ಓಟ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಬ್ಬರಿಗೆ ಮಾಡೋದಾದರೆ 1:2 ರೇಷಿಯೋ ಯೂಸ್ ಮಾಡಿ. ಹಾಲು ಚೆನ್ನಾಗಿ ಬಾಯ್ಲ್ ಆದಮೇಲೆ ಇದಕ್ಕೆ ಓಟ್ಸ್ ಹಾಗೂ ಸ್ವಲ್ಪ ಚಿಯಾ ಸೀಡ್ಸನ್ನು ಹಾಕಿ ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಥವಾ 1 ಟೇಬಲ್ ಸ್ಪೂನ್ ಅಷ್ಟು ಚಿಯಾ ಸೀಡ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಓಟ್ಸು ಸಾಫ್ಟ್ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಬೇಕಾಗಿರುವಷ್ಟು ಹನಿ ಹಾಕಿ ಸ್ವೀಟ್ನೆಸ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವೀಟ್ ಇಲ್ಲ ಅಂತಂದರೆ ಸ್ಟಾರ್ಟಿಂಗಲ್ಲಿ ತಿನ್ನೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಸೊ ಎಷ್ಟು ಬೇಕೋ ಅಷ್ಟು ಸ್ವೀಟನ್ನು ಹಾಕ್ಕೊಂಡು ಈ ಥರ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ. ಯೂಶಲಿ ಕ್ರೀಮಿ ಮಾಡ್ತೀನಿ, ಇವತ್ತು ಸ್ವಲ್ಪ ಗಟ್ಟಿ ಆಯಿತು. ಓಟ್ಸ್ಗೆ ಬೆಸ್ಟ್ ಕಾಂಬಿನೇಷನ್ ಏನಂತಂದರೆ ಬನಾನಾ ಸ್ವೀಟ್ ಆಗಿದ್ದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು 1 ಫುಲ್ ಬನಾನಾ ಹಾಕ್ತಾ ಇದ್ದೀನಿ. ಅದಕ್ಕೆ ಪೊಮೊಗ್ರೆನೇಟ್, ಚಾಪ್ಡ್ ಆಲ್ಮಂಡ್ಸ್ ಹಾಗೂ ಚಾಕೋ ಚಿಪ್ಸನ್ನು ಹಾಕ್ತಾ ಇದ್ದೀನಿ. ಚಾಕೋ ಚಿಪ್ಸ್ ವಿಲ್ ಆಲ್ಸೋ ಎನ್ಹ್ಯಾನ್ಸ್ ದ ಟೇಸ್ಟ್ ಅ ಲಾಟ್. ಒಳ್ಳೆ ಡೆಸರ್ಟ್ ತಿನ್ನಂಗಿರುತ್ತೆ. ಮತ್ತು ಅದ್ರ ಮೇಲೆ ಚಿಯಾ ಸೀಡ್ಸ್ನ ಸ್ಪ್ರಿಂಕಲ್ ಮಾಡಿ ಸ್ವಲ್ಪ ಹನಿ ಹಾಕಿದ್ರೆ ನಿಮ್ಮ ಓಟ್ ಮೀಲ್ ರೆಸಿಪಿ